ವಿಶ್ವಾತ್ಮನೇ ನಮಸ್ತುಭ್ಯಂ ಶಂಭವೇ ಸರ್ವಜಿಷ್ಣವೇ ರತ್ನಸಿಂಹಾಸನಂ ಚಾರೋ ದದಾಮಿ ಶಶೇಖರ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಕರ್ಕಾಟಕ ರಾಶಿಯ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಲಾಭ ಇದೆ, ಏನೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಗ್ರಹಗಳ ಬದಲಾವಣೆಯನ್ನು ನೋಡ್ಕೊಳ್ಳೋಣ. ಗ್ರಹಗಳ ಬದಲಾವಣೆ ಈ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಲಾಭದಲ್ಲಿ ಗುರು ಇದ್ದಾನೆ, ನಂತರ ಅಷ್ಟಮದಲ್ಲಿ ಶನಿ ಇದ್ದಾನೆ, ನಂತರ ರವಿ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ, ಅನಂತರ ಮಕರ ರಾಶಿಗೆ ಬುಧ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕುಂಭದಲ್ಲಿ ಶುಕ್ರ ಸ್ಥಿತರಾಗಿದ್ದಾರೆ, ರಾಹು ಭಾಗ್ಯಸ್ಥಾನದಲ್ಲಿದ್ದಾನೆ, ಜೊತೆಗೆ ಕೇತು ಭಾತೃವಿನ ಮನೆಯಲ್ಲಿದ್ದಾನೆ. ಏನೆಲ್ಲ ಎಚ್ಚರಿಕೆಯನ್ನ ನಾವು ವಹಿಸಿಕೊಳ್ಬೇಕು? ಈ ಕರ್ಕಾಟಕ ರಾಶಿಯವರು ಜನವರಿ ತಿಂಗಳಲ್ಲಿ ಎಂತರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅನ್ನುವಂಥದ್ದು ನೋಡ್ಕೊಂಡ್ರೋಣ. ಮೊದಲನೇದಾಗಿ ಅಷ್ಟಮದಲ್ಲಿ ಶನಿ ಇದ್ದಾನೆ. ಶನಿಯಿಂದ ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು? ನೀವು ವಾಹನ ಓಡಿಸಿರುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಸ್ವಲ್ಪ ಮಾನಸಿಕವಾಗಿ ಒತ್ತಡವನ್ನು ಬೀರುತ್ತೆ, ಅಥವಾ ದೈಹಿಕವಾಗಿ ಒತ್ತಡವನ್ನು ಬೀರುತ್ತೆ, ಅಥವಾ ಆರ್ಥಿಕವಾಗಿ ಕೂಡ ನಿಮಗೆ ಒತ್ತಡವನ್ನು ಬೀರುತ್ತೆ. ಯಾಕೆ ಬೀರುತ್ತೆ ಅಂದ್ರೆ ಆ ಅಷ್ಟಮ ಶನಿಯ ಪ್ರಭಾವ ಆ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಅದರಿಂದ ಆ ಬಹಳ ಎಚ್ಚರಿಕೆಯನ್ನ, ವಾಹನದಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ನೀವು ಓಡಿಸುವಂತಹ ಸ್ಪೀಡಿನ ಮೇಲೂ ಕೂಡ ನಿಗಮನ ವಹಿಸಿಕೊಳ್ಬೇಕು. ಯಾಕಂದ್ರೆ ಈಗಿನ ವಾಹನವನ್ನು ಓಡಿಸುವಂತವರು ಬಹಳ ಎಚ್ಚರಿಕೆಯಿಂದ ವಹಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಕೇತುವಿನಿಂದ ಏನು ಎಚ್ಚರಿಕೆ? ಭಾತೃವಿನ ಮನೆಯಲ್ಲಿ ಇರುವುದರಿಂದ ಅಣ್ಣ ತಮ್ಮಂದಿರು, ದಾಯಾದಿಗಳು, ಬಂಧು ಮಿತ್ರರಿಂದ ಸ್ವಲ್ಪ ಮನಸ್ತಾಪ ಆಗುತ್ತೆ. ಆ ಮನಸ್ತಾಪ ಆಗದೇ ಇರುವಂತಹ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ, ಇಂಬ್ಯಾಲೆನ್ಸ್ ಅನ್ನ ಮಾಡಿ. ಹೇಗೆ? ಅಣ್ಣ ಏನೋ ಅಂತಂದ್ರು ಕೂಡ ಅದನ್ನ ಏನು ಮನಸ್ಸಿಗೆ ಹಾಕೊಳ್ಳದೆ ಇರುವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಶುಭ ವಿಚಾರ ಏನು? ರಾಹು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಏನೆಲ್ಲ ಲಾಭ ತಂದು ಕೊಡ್ತಾನೆ ಎನ್ನುವಂಥದ್ದು. ರಾಹು ಭಾಗ್ಯಸ್ಥಾನದಲ್ಲಿದ್ದಾಗ ನೀವೇನಾದ್ರೂ ಷೇರು ಬಂಡವಾಳವನ್ನ ಮಾಡ್ತಾ ಇದ್ರೆ, ಶೇರಲ್ಲಿ ಬಂಡವಾಳವನ್ನ ಹೂಡ್ತಾ ಇದ್ರೆ ಅದರಿಂದ ಲಾಭ ಸಿಗುತ್ತೆ. ಹಾಗೆ ಆನ್ಲೈನ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಿಂದನೂ ಕೂಡ ಆನ್ಲೈನ್ ವ್ಯಾಪಾರವನ್ನ ಮಾಡ್ತೀರ. ಆ ಆನ್ಲೈನ್ ವ್ಯಾಪಾರದಿಂದ ಅನೇಕ ಡಿಜಿಟಲ್ ಕೂಡ ವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ. ಆನ್ಲೈನ್ ವ್ಯವಹಾರದಿಂದನೂ ಕೂಡ ನಿಮಗೆ ಲಾಭ ಇದೆ, ಆನ್ಲೈನ್ ವ್ಯವಹಾರನೂ ಕೂಡ ಮಾಡಿಕೊಳ್ಳಬಹುದು. ಹಾಗೆ ರವಿ ಧನುಸ್ಸು ರಾಶಿಯಲ್ಲಿ ಇರುವುದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಅನಂತರ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನಿಮ್ಮ ದೇಹದಲ್ಲಿ, ಈಗ ಏನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಅಥವಾ ಹೊಟ್ಟೆ ನೋವು ಸಮಸ್ಯೆ ಇರುತ್ತೆ, ಅಥವಾ ಭುಜ ನೋವು ಸಮಸ್ಯೆ ಇರುತ್ತೆ, ಅಥವಾ ಏನಾದರೂ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡುತ್ತಾನೆ ಈ ರವಿ. ಏಕೆಂತಂದ್ರೆ ಕುಟುಂಬಾಧಿಪತಿಯಾಗಿರ್ತಕ್ಕಂಥವನು ರವಿನೇ, ವಾಕಾಧಿಪತಿಯಾಗಿರ್ತಕ್ಕಂಥವನು ರವಿ. ರವಿಯಿಂದ ತೇಜಸ್ಸು ಮತ್ತು ಆಯುಷ್ಯಗಳನ್ನು ಕೊಡುವಂಥವನು ರವಿಯಾಗಿರ್ತಾನೆ. ಆದ್ರಿಂದ ಈ ಸೂರ್ಯ ನಮಸ್ಕಾರವನ್ನು ಕೂಡ ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಹಾಗೆ ರವಿ ಸಪ್ತಮ ಭಾವದಲ್ಲಿ ನೋಡಿ, ಜನವರಿ 14ನೇ ತಾರೀಕು ರವಿ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ. ಆವಾಗ ಕರ್ಕಾಟಕ ರಾಶಿಯಿಂದ ಮಕರ ರಾಶಿ ಸಪ್ತಮ ಭಾವ ಆಗುತ್ತೆ. ಆ ಸಪ್ತಮದಲ್ಲಿ ರವಿ ಇದ್ದಾಗ ಅದು ಶತ್ರುವಿನ ಮನೆ ಆಗುತ್ತೆ. ಶನಿಯ ಮನೆಗೆ ರವಿ ಪ್ರವೇಶ ಆದಾಗ ಶತ್ರುವಿನ ಮನೆ ಅದು ಮಕರ ರಾಶಿ. ಆ ಮಕರ ರಾಶಿಯಲ್ಲಿ ಪ್ರವೇಶ ಆದಾಗ
ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ಅನಂತರ ಶುಕ್ರನಿಂದ ಚತುರ್ಥಾಧಿಪತಿಯಾಗಿರ್ತಕ್ಕಂಥವನು ಮತ್ತು ಲಾಭಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭ ರಾಶಿಯಾಧಿಪತಿಯಾಗಿರ್ತಕ್ಕಂಥವನು ಶನಿ ಮತ್ತು ಶುಕ್ರ ಮಿತ್ರರು, ಇಬ್ರು ಒಬ್ಬರಿಗೊಬ್ರು ಸಮತ್ವವನ್ನ ಉಳುವಂಥವರು. ಅವರ ಕ್ಷೇತ್ರದಲ್ಲಿದ್ದರೂ ಕೂಡ ಆರ್ಥಿಕವಾಗಿ ನಿಮಗೆ ಸಾಧಾರಣ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಹಾಗೆ ಏಂದ್ರಿಂದ ಲಾಭವನ್ನ ಸಿಗುತ್ತೆ. ಶುಕ್ರ ಶನಿಯ ಮನೆಯಲ್ಲಿದ್ದಾಗ ಏಂದ್ರಿಂದ ಲಾಭ ಸಿಗುತ್ತೆ ನೋಡಿ. ಕೃಷಿಯಿಂದ ಲಾಭ ಇದೆ, ಅಥವಾ ಮರ ಮುಗ್ಗುಟ್ಟುಗಳನ್ನು ಮಾರುವಂತವರಿಗೆ ವಿಶೇಷ ಲಾಭ ಇದೆ. ಹಾಗೂ ಸಣ್ಣ ಪುಟ್ಟ ಹೈನುಗಾರಿಕೆ ಮಾಡುವಂತವರಿಗೆ ಅಥವಾ ಹಾಲು ಉತ್ಪಾದನೆಯನ್ನ ಮಾಡುವಂತವರಿಗೆ ಸಾಧಾರಣವಾಗಿ ಇಲ್ಲಿ ಲಾಭವನ್ನು ಸೂಚಿಸ್ತಾ ಇದೆ. ಹಾಗೆ ಸಣ್ಣ ಪುಟ್ಟ ಹಣ್ಣು, ತರಕಾರಿ ಅಥವಾ ಕಾಯಿ ವ್ಯಾಪಾರವನ್ನು ಮಾಡುವಂತವರಿಗೆ ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು. ಹಾಗೆ ಬುಧನಿಂದ ವಿದೇಶ ಪ್ರಯಾಣಕ್ಕೆ ಅವಕಾಶವನ್ನು ಕೊಡ್ತಾನೆ ಎನ್ನುವಂಥದ್ದು. ಹಾಗೆ ಬುಧನಿಂದ ವ್ಯಾಪಾರವನ್ನು ವೃದ್ಧಿ ಮಾಡ್ತಾನೆ ಎನ್ನುವಂಥದ್ದು. ಹಾಗೆ ಬುಧನಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಉಂಟು ಮಾಡ್ತಾನೆ, ಅಥವಾ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಒಂದು ಶಿಕ್ಷಣವನ್ನು ಕೊಡಿಸುವುದಕ್ಕೆ, ವಿದೇಶದಲ್ಲಿ ಉನ್ನತ ಮಟ್ಟದ ವ್ಯಾಪಾರೀಕರಣ ಮಾಡುವುದಕ್ಕೆ ಅವಕಾಶಗಳನ್ನ ಮಾಡಿಕೊಡುವಂಥದ್ದು ಈ ಬುಧ ಗ್ರಹ ಆಗಿರ್ತದೆ. ಹಾಗೆ ಏನು ಈ ಕರ್ಕಾಟಕ ರಾಶಿಯವರು ಜನವರಿ ತಿಂಗಳಲ್ಲಿ ಅಷ್ಟಮ ಶನಿ ನಿಮಗೆ ಬಿಡುಗಡೆ ಆಗುವಂಥದ್ದು ಮಾರ್ಚ್ 28ನೇ ತಾರೀಕು. ನಿಮಗೆ ನೆನಪಿರಲಿ, ಅಷ್ಟಮ ಶನಿ ಹೋಗುವವರೆಗೂ ಕೂಡ ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಿಕೊಳ್ಬೇಕು. ಇಲ್ಲ ಅಂತಂದ್ರೆ ವಾಹನದಿಂದ ಅಪಘಾತಗಳಾಗ್ತವೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಈ ಅಷ್ಟಮ ಶನಿ ಬಿಡುಗಡೆ ಆಗುವವರೆಗೂ ಕೂಡ ನೀವು ಆಂಜನೇಯ ಸ್ವಾಮಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಅಥವಾ ವೆಂಕಟೇಶ್ವರ ಮಹಾಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಒತ್ತುವುದಂತ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.